ಇವತ್ತು ವಿಜಯಪುರ ಮಹಾನಗರ ವ್ಯಾಪ್ತಿಯಲ್ಲಿ ಏನು ಜುಮ್ಮಾ ಮಸ್ತಿ ಮುಖ್ಯ ರಸ್ತೆಯಿಂದ ಶೆಡ್ಜಿ ಮಲ್ಲ ತೋಟವರೆಗೆ ಏನು ಕುಂಬಾರೋಣಿ ಮುಖ್ಯ ರಸ್ತೆ ಅಂತ ಹೇಳ್ತಾರೆ. ಇವತ್ತು ನಾವು ಅಲ್ಲಿ ಅತಿಕ್ರಮಣ ತೆರವುಗೊಳಿಸ್ತಾ ಇದ್ವಿ. ಈಗಾಗಲೇ ನಾವು ರಸ್ತೆ ಕಾಮಗಾರಿ ಕೈಗೊಂಡಿದ್ವಿ. ಈ ಸಂದರ್ಭದಲ್ಲಿ ಅತಿಕ್ರಮಣ ಆಗಿದ್ದು ಕಂಡು ಬಂದ ಮೇಲೆ ಕೂಡಲೇ ನಾವು ಮಾರ್ಕ್ ಮಾಡಿ ಅವ್ರಿಗೆ ಅತಿಕ್ರಮಣ ತೆರವುಗೊಳಿಸಲು ಕೇಳಿದ್ವಿ. ನಿನ್ನೆ ನಾವು ನಮ್ಮ ಮಹಾಪೌರರು, ಆಮೇಲೆ ಆಡಳಿತ ಮಂಡಳಿ ಸದಸ್ಯರು, ಜೊತೆಗೆ ಹೆಚ್ಚುವರಿ ಪೊಲೀಸ್ ವರಿಷ್ಠರು ನಾವೆಲ್ಲ ಬಂದು ತಿಳುವಳಿಕೆ ಹೇಳಿದ ಮೇಲೆ ವಾರ್ಡ್ ಸದಸ್ಯರು ಕೂಡಿ ಅವರೇ ಸಹಿತ ಸ್ವಯಂ ಪ್ರೇರಿತ ತಗೊಂಡು ನಮಗೂ ಸಹಿತ ಸಹಕಾರ ಮಾಡ್ತಾರೆ. ಯಾರು ತಗೊಂಡಿಲ್ಲ ಅಂತ ಇವತ್ತು ಪಾಲಿಕೆಯಿಂದ ತೆರವುಗೊಳಿಸ್ತಾ ಇದ್ವಿ. ಮುಂಬರುವ ದಿನಗಳು ಸಹಿತ ನಾವು ಸಾಕಷ್ಟು ಅಭಿವೃದ್ಧಿ ಕಾಮ ಪಾಲಿಕೆ ನಡೀತಾ ಇವೆ. ಹಂತಲ್ಲೂ ಸಹಿತ ಅತಿಕ್ರಮಣ ತೆರವುಗೊಳಿಸ್ತೀವಿ. ಜೊತೆಗೆ ಸಾರ್ವಜನಿಕರು ಮನೆ ಕಟ್ಟುವ ಪೂರ್ವದಲ್ಲಿ ಅವ್ರ ಜಾಗವನ್ನು ಅಳತೆ ಮಾಡಿ ಪಾಲಿಕೆಯಿಂದ ಪರ್ಮಿಷನ್ ತೆಗೆದುಕೊಂಡು ಪ್ರಾಪರಾಗಿ ಮನೆ ಕಟ್ಕೊಂಡ್ರೆ ಈ ಥರ ಅತಿಕ್ರಮಣ ತೆರವುಗೊಳಿಸೋ ಉದ್ಭವ ಆಗೋದಿಲ್ಲ. ಇನ್ನು ಮುಂದೆ ಸಾರ್ವಜನಿಕರು ಸಹಿತ ಈ ಥರ ಸಹಕಾರ ಮಾಡಿ ತಮ್ಮ ಪಾಲಿಗೆ ತಾವೇ ಅತಿಕ್ರಮಣ ತೆರವುಗೊಳಿಸೋಕೆ ನಾನು ಕೇಳ್ಕೊತಾ ಇದ್ದೀನಿ. ಶೆಡ್ಜಿ ಮನೆ ತೋಟದಿಂದ ದೇವಡಿಗರ ಕ್ರಾಸ್ ಅಂತ ಹೇಳ್ತೀವಿ, ಮೇನ್ ಜುಮ್ಮಾ ಮಸ್ಜಿದ್ ಮುಖ್ಯ ರಸ್ತೆವರೆಗೆ ಸುಮಾರು 47 ಜನಕ್ಕೆ ನಾವು ನೋಟಿಸ್ ಕೊಟ್ಟು ಅವ್ರು ಅತಿಕ್ರಮಣ ತೆರವುಗೊಳಿಸಲು ಕೇಳಿದ್ವಿ. ಸಾಕಷ್ಟು ತಾವೇ ತಗೊಂಡಿದ್ದಾರೆ, ಬಾಕಿ ನಾವು ತೆರವುಗೊಳಿಸ್ತಾ ಇದ್ವಿ. ಏಕಾಏಕಿ ಅಂತಲ್ಲ, ಈಗ ನಾವು ನೋಟಿಸ್ ಕೊಟ್ಟಿದ್ವಿ. ನೋಟಿಸ್ ಕೊಟ್ಟ ಮೇಲೆ 48 hours ಟೈಮ್ ಕೊಟ್ಟು ನೋಟಿಸ್ ಕೊಟ್ಟಿದ್ವಿ. ನಿನ್ನೆನೂ ಸಹಿತ ನಾವು ಬಂದೆಲ್ಲ ಪೊಲೀಸ್ ಅಧಿಕಾರಿ ಸಿಬ್ಬಂದಿಗಳು ಮತ್ತು ಪಾಲಿಕೆ ಅಧಿಕಾರಿ ಸಿಬ್ಬಂದಿಗಳು ಸದಸ್ಯರು ನಾವೆಲ್ಲ ಬಂದವರು ತಿಳುವಳಿಕೆ ಹೇಳಿದ ಮೇಲೆ ಅವ್ರು ತಗೋತಾ ಇದ್ದಾರೆ. ಇಲ್ಲ, ಸ್ವಲ್ಪ ಡೆವಲಪ್ಮೆಂಟ್ಸ್ ಪ್ರಾಪರಾಗಿ ಆಗಿಲ್ಲ ಮತ್ತು ಸುಮಾರು ವರ್ಷದಿಂದ ಸಹಿತ ಭಾಳ ಡೆವಲಪ್ಮೆಂಟ್ ಆಗಿಲ್ಲ. ಹೀಗಾಗಿ ಈ ಬಾರಿ ಅಂತಲ್ಲ ಹೆಚ್ಚಿನ ಒಂದು ಪ್ರಮಾಣದಲ್ಲಿ మన ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಪೂಜ್ಯ ಮಹಾಪೌರರು, మన ಜಿಲ್ಲಾಧಿಕಾರಿಗಳು ಹಾಗೂ ವಾರ್ಡ್ ಸದಸ್ಯರೆಲ್ಲ ನಾವು ಪ್ಲಾನ್ ಮಾಡಿಕೊಂಡು ಹೆಚ್ಚಿನ ಪ್ರಮಾಣದಲ್ಲಿ ಈ ಸತಿ ಡೆವಲಪ್ಮೆಂಟ್ ಮಾಡಿ ಕ್ರಮ ಕೈಗೊಳ್ತಾ ಇದ್ವಿ. ಅದೇ ಒಂದು ಮಗು ಡೆತ್ ಆದ್ಮೇಲೆ ಅದಕ್ಕೋಸ್ಕರ ನಾವು ಸಹಿತ ನಮ್ಮ ಅಧಿಕಾರಿ ಸಿಬ್ಬಂದಿ ಹೇಳಿದ್ವಿ, ಇನ್ನು ಮುಂದೆ ಇಲ್ಲಿ ಏನಿಲ್ಲ ಒಂದು ಯುಜಿಡಿ ಮೇಂಟೆನೆನ್ಸ್ ಇರ್ಬೋದು, ಆಮೇಲೆ ಏನು ರಸ್ತೆ ತಗ್ಗು ಗುಂಡಿರ್ಬೋದು, ಆಮೇಲೆ ಈಗೇನು ಪ್ರಾಪರ್ ಏನು ಅವ್ರು ಕಾಮಗಾರಿ ಕೈಗೊಳ್ತಾ ಇದೀವಿ ಅವ್ನು ವಾರ್ ಪುಟ್ಟಿಂಗಲ್ಲಿ ಕೆಲಸ ಮಾಡಿಸಿ ಜನರಿಗೆ ಅನುಕೂಲ ಮಾಡಲಿಕ್ಕೆ ಕ್ರಮ ಕೈಗೊಳ್ಳಲಿಕ್ಕೆ ತಿಳಿಸಿದ್ದೀವಿ. ಒಂದು 25 to 40 feet 50 feet ಇದರ ಇದೆ, ಜಿಗ್ಜಾಗ್ ಇದೆ. ಎಲ್ಲೆಲ್ಲಿ ನಮ್ಮ ಅತಿಕ್ರಮಣ ತೆರವುಗೊಳಿಸ್ತಾ ಇದ್ವಿ. ಈ ಕೂಡಲೇ ನಾವು ಇದನ್ನ ಅತಿಕ್ರಮಣ ಆದ ತಕ್ಷಣ ಏನು ಡೆಬ್ರಿಸ್ನ ರಿಮೂವ್ ಮಾಡಿ ಕೂಡಲೇ ನಾವು ರೋಡ್ ಕೆಲಸ ಪ್ರಾರಂಭ ಮಾಡ್ತೀವಿ. ಇಲ್ಲ, ಒಳಚಂಡಿ ಈಗಾಗಲೇ ನಾವು ಕೆಲಸ ಮಾಡಿದ್ವಿ. ಒಳಚಂಡಲ್ಲಿ ಪ್ರಾಪರ್ ಆಗಿ ಹೊಸ ಲೈನ್ ಹಾಕಿ ಕ್ಲಿಯರ್ ಮಾಡಿದ್ವಿ. ಏನು ಇದು ಓಪನ್ ಡ್ರೈನ್ ಇದೆ, ಓಪನ್ ಡ್ರೈನ್ ಸಹಿತ ಕೆಲವು ಕಡೆ ಡ್ಯಾಮೇಜ್ ಇದೆ, ಅದನ್ನು ಸಹಿತ ರೇಸ್ ಮಾಡಿ ಅಲ್ಲಿ ಸ್ಲ್ಯಾಬ್ ಹಾಕಿ ಜನರಿಗೆ ಓಡಾಡಲಿಕ್ಕೆ ಅನುಕೂಲ ಮಾಡಿ ಕ್ರಮ